ಒಂದು ಘಟನೆಗಳು ನಡೀತಾ ಇದ್ರು ಕೂಡ ಇವತ್ತು ಈ ಸರ್ಕಾರ ಕ್ರಮ ತೆಗೆದುಕೊಳ್ಳಕ್ಕೆ ಆಗಲೇ ಇಲ್ಲ. ಇವತ್ತು ಮೊನ್ನೆ ನಮ್ಮ ಚಾಮರಾಜಪೇಟೆಯಲ್ಲಿ ಹಸುವಿನ ಪಾಪ ಹಸು ಏನ್ ಮಾಡಿತ್ತು, ಅದು ಕೆಚ್ಚಲ್ ಕೂಯ್ದಾಕಾರ. ಅವನಿಗೇನ ಇದಿದ್ರೆ ಯಾರ ಮೇಲೆ ಇದಾರೋ ಅವ್ರ ಮೇಲೆ ಹೋಗಿ ಹೊಡಿಲಿ, ಮನುಷ್ಯರ ಮೇಲೆ. ಆ ಗೋವಿನ ಮೇಲೆ ಹೋಗಿ ಮೂಕ ಪ್ರಾಣಿನ ಅದನ್ನ ಕತ್ತರಿಸುವಂತದ್ದು ನೋಡಿದ ರಕ್ತ ಎಲ್ಲ, ನಾನು ಹೋಗಿದ್ದೆ, ಪೂರ್ತಿ ರಕ್ತ ಎಲ್ಲ ಹರಿದೋಗಿತ್ತು, ಆ ಕೆಚ್ಚಲ್ನೆಲ್ಲ ಕತ್ತಾಗಿದೆ. 3 ಹಸುಗಳಿಗೆ ಒಂದು ಕಾಲಲ್ಲಿ ಹೊಡೆದಿದ್ದಾರೆ ಮಚ್ಚಲ್ಲಿ. ಕೊನೆಗೆ ನಮ್ಮ ಪೊಲೀಸರು ಏನಿದ್ರು ಅವನು ಹುಚ್ಚ ಅಂದ್ಬಿಟ್ರು, ಮುಗ್ದೇ ಹೋಯ್ತು ಕೇಸು. ಯಾವ್ದಾನ ಕೇಸ್ ನಿಮ್ಗೂ ಗೊತ್ತಿದೆ, ಯಾರನ್ನ ಅರೆಸ್ಟ್ ಮಾಡಿದ್ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, 24 ಗಂಟೆಯಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಆಮೇಲೆ ಪೊಲೀಸರು ಏನ್ ಮಾಡ್ತಾರೆ, ಅವನ್ನ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ. ಕೊಟ್ಬಿಟ್ಟು ಅವನ್ನ ಇಂಟ್ರಾಗೇಷನ್ ಮಾಡಿ ಅವ್ನು ಹೆಂಗ್ ಮಾಡ್ದ, ಯಾಕೆ ಮಾಡ್ದ, ಇಲ್ಲೇನು ಇಲ್ಲ. ಅರೆಸ್ಟ್ ಮಾಡಿದ್ರು ಸೀದಾ ಕರ್ಕೊಂಡೋಗಿ ಜೈಲಿಗೆ ಬಿಟ್ಬಿಟ್ರು ಅಷ್ಟೇ. ಕಸ್ಟಡಿಗೆ ತಗೊಂಡ್ಲೇ ಇಲ್ಲ. ಯಾಕೆ ಮಾಡ್ದ, ಏನ್ ಮಾಡ್ದ, ಏನು ಇಲ್ಲ. ನಾನು ಕೇಳಿದೆ ಏನು ಅಂತ. ಅವ್ನು ಕೆಲಸ ಮಾಡ್ತಾನೆ, ಅವ್ರ ಅಣ್ಣ ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನಲ್ಲಿ. ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ ಅದೇ ಏರಿಯಾದಲ್ಲಿ. ಫ್ಯಾಕ್ಟ್ರಿ 20 ವರ್ಷದಿಂದ ನಡೆಸ್ತಾ ಇದ್ದಾನೆ ಫ್ಯಾಕ್ಟ್ರಿ. ಇವನು ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ 20 ವರ್ಷದಿಂದ. ಅಂದ್ರೆ ನಾನು ಹೇಳ್ತಾ ಇರೋದು, ಗೋವುಗಳ ಮೇಲೆ ಈ ತರ ಹಲ್ಲೆ ಮಾಡಿದಾಗೂ ಕೂಡ ನೀವು ಏನು ಕ್ರಮ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನು ಮಾನ ಮರ್ಯಾದೆ ಇದೆಯಾ, ಗೌರವ ಇದೆ? ಇದು ಗೌರವ ತರ ಅಂತ ಕೆಲಸನ ಇದು? ಹಸುಗಳನ್ನೂ ಬಿಡಲ್ಲ ನೀವು ಇದು ಮಾಡ್ತೀರಾ ಅಂತ ನಾನೇ ಹೋಗಿದ್ದೀನಿ ನೋಡಿ ಅಲ್ಲಿ. ಅದಕ್ಕೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ನಾವು ಕ್ರಮ ತೆಗೆದುಕೊಳ್ತೀನಿ ಅಂದ್ರು. ಕ್ರಮ ತೆಗೆದುಕೊಂಡ್ಮೇಲೆ ಅವನ್ನ ಹುಚ್ಚನ್ ಮಾಡಾಕ್ಬಿಟ್ರು. ಅವನೊಬ್ಬ ಹುಚ್ಚ ಅಂದ್ರು, ಮುಗಿದೋಯ್ತು, ಕೇಸ ಮುಗಿದೋಯ್ತು. ಈ ರೀತಿ ಒಂದಲ್ಲ ಒಂದು ಘಟನೆಗಳು ನಡೀತಾನೆ ಇದೆ.